ಸರ್, ಈ ದಿನ ತಾವು ವಿಧಾನ ಪರಿಷತ್ತಿನ ಸಭಾಪತಿ ಇದಕ್ಕೆ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದೀರಾ. ಸಂಖ್ಯಾಬಲ ಇಲ್ಲ ಅನ್ನುವಂಥ ವಿಚಾರ ಕೂಡ ಚರ್ಚೆಗೆ ಬರ್ತಾ ಇದೆ. ಹೇಳಿ ಸರ್. NDA ಸದಸ್ಯರೆಲ್ಲರೂ ಸೇರಿಕೊಂಡು ನಾವು ಕೂಡಿದ್ದೀವಿ. ಒಂದು ಕಡೆ ಸಭೆ ಮಾಡಿ ವಿಧಾನ ಪರಿಷತ್ತಿನ ಸಭಾಪತಿ ಸ್ಥಾನಕ್ಕೆ ಅಭ್ಯರ್ಥಿ ಆಗಬೇಕನ್ನುವಂಥ ತೀರ್ಮಾನ ಕೂಡ ಮಾಡಲಾಯಿತು. ಚರ್ಚೆಯ ನಂತರ ನನ್ನನ್ನು ಅಭ್ಯರ್ಥಿಯನ್ನಾಗಿ ಸೂಚಿಸಿ ಅನುಮೋದಿಸುವಂಥ ಕೆಲಸ ಕೂಡ ಆಯಿತು. ಒಬ್ಬ ಅಭ್ಯರ್ಥಿಯಾಗಿ NDA ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಒಂದು ಮಾತು, ಪ್ರಕ್ಷುಬ್ಧ ರಾಜಕೀಯ ಪರಿಸ್ಥಿತಿಯಲ್ಲಿ ಬರದ ಛಾಯೆ ಇಡೀ ರಾಜ್ಯವನ್ನೇ ಆವರಿಸಿದಂಥ ಸ್ಥಿತಿ, ಬಿಡದಿಯಂಥ ಸಮಸ್ಯಾತ್ಮಕ ವಿಷಯಗಳ ಬಗ್ಗೆ ಕೂಡ ರಾಜ್ಯದ ಬೆಂಕಿಯೆತ್ತಿ ಉರಿಯುವಂಥ ಸ್ಥಿತಿ, ನಾಗೇಂದ್ರರಂಥ ಒಬ್ಬ ಕಳಂಕಿತ ಸಚಿವರನ್ನು ಕೂಡ ಮಾಡಲಾದಂಥ ಪರಿಸ್ಥಿತಿ, ಅನೇಕ ವಿಷಯಗಳು, ಜೊತೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದಂಥ ಸರ್ಕಾರದ ಧೋರಣೆ, ಇವೆಲ್ಲವುಗಳನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಈ ಚುನಾವಣೆ ಬಂದಿದೆ. ಬರುವಂಥ ಆಸ್ಪದ ಕೊಡಲಾರದಂಥ ಸ್ಥಿತಿಯಲ್ಲಿ ಆಳುವ ಪಾರ್ಟಿ ಇರಬೇಕಾಗಿತ್ತು. ಮಾನ್ಯ ಬಸವರಾಜ ಹೊರಟ್ಟಿ ಅವರು 8 ಸಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಒಳ್ಳೆಯ ಸಚಿವರಾಗಿ, ಸಭಾಪತಿಯಾಗಿ ಒಳ್ಳೆಯ ಕೆಲಸ ಕಾರ್ಯ ಮಾಡ್ತಾ ಬಂದಂಥವ್ರು. ಅವರಿಗೆ ನೋವು ತರಿಸುವಂಥ ರೀತಿಯಲ್ಲಿ ಅವರ ರಾಜೀನಾಮೆಯನ್ನು ಪಡೆದು ಚುನಾವಣೆ ನಡೆಯುವಂಥ ಸ್ಥಿತಿ ತಲುಪಿಸಿದ್ದಾರೆ ಆಳುವ ಪಾರ್ಟಿಯ ಕಾಂಗ್ರೆಸ್ಸು. ಇವತ್ತು ನಮ್ಮ ಪಾರ್ಟಿ ಎಲ್ಲ ಜನ ತೀರ್ಮಾನ ಮಾಡಿದ್ದಾರೆ, ರಾಜ್ಯದ ಜನ ನೋಡ್ತಾ ಇದ್ದಾರೆ. ಈ ಸರ್ಕಾರ ಹೋಗಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಒಟ್ಟಾರೆ ರಾಜಕೀಯ ವ್ಯವಸ್ಥೆಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ವ್ಯವಸ್ಥೆಯಲ್ಲಿ ಮೊದಲಿಂದ ನಡೆದುಕೊಂಡು ಬಂದಂಥದ್ದು. ಮೆಜಾರಿಟಿ ಮೈನಾರಿಟಿ ಅನ್ನುವಂಥ ಚಿಂತನೆ ನಮಗೆ ಎಂದೂ ಬಂದಿಲ್ಲ. ಜನಾಭಿಪ್ರಾಯ ಸಂಗ್ರಹಣೆ ಮಾಡುವಂಥದ್ದು, ಜನಕ್ಕೆ ಒಪ್ಪಿಗೆ ಆಗುವಂಥ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸುವಂಥದ್ದು ಮಾತ್ರ ನಮ್ಮೆಲ್ಲರ ಗಮನದಲ್ಲಿದ್ದಂಥದ್ದು. ನೋಡೋಣ ಏನಾಗುತ್ತೋ ರಿಸಲ್ಟ್.